ಈಗ ಈ ಬೆಂಗಳೂರಲ್ಲಿ ಈ ಏರೋ ಶೋನ ಅಬ್ರ ನೋಡಿದಾಗ ಸಿ ಡಾರ್ಟ್ ನೆನಪಾಯಿತು. ಅಂದರೆ ಆ ಕಾಲದಲ್ಲಿ ಹೇಗೂ 4ರಲ್ಲಿ 3 ಭಾಗ ಜಗತ್ತಲ್ಲಿ ನೀರೇ ಇದೆ, ಸಮುದ್ರಗಳೇ ಇವೆ. ಹಾಗಾಗಿ ಏರ್ಪೋರ್ಟು, ರನ್ವೇ ಅಂತೆಲ್ಲ ಒದ್ದಾಡದೆ ನೀರಿನ ಮೇಲೆ ಇಳಿಯುವಂಥ ಪ್ಲೇನನ್ನು ಡಿಸೈನ್ ಮಾಡಬೇಕು ಅಂತ ಹೊರಟರು. ಹೇಗೋ ಹಡಗುಗಳು ನದಿಗಳಲ್ಲಿ ಭಾಳ ಚೆನ್ನಾಗಿ ಓಡಾಡ್ತಿವೆ. ಈ ಹಾರೋ ಹಡಗು ಡಿಸೈನ್ ಮಾಡಿದ್ರೆ ಹೇಗೆ ಅಂತ ತುಂಬ ಇಂಜಿನಿಯರ್ಸ್ ಟ್ರೈ ಮಾಡಿದ್ರು, ಯಾರ ಕೈಯಲ್ಲಿ ಆಗಲಿಲ್ಲ. ಆಗ ಒಬ್ಬ ಇಂಜಿನಿಯರ್ಗೆ ಅನ್ನಿಸ್ತು, ಹಾರೋ ಹಡಗು ಅಂತ ಯೋಚನೆ ಮಾಡೋ ಬದಲು ತೇಲೋ ಪ್ಲೇನ್ ಅಂತ ಯಾಕೆ ಯೋಚನೆ ಮಾಡಬಾರ್ದು, ವೈ ನಾಟ್ ಅ ಫ್ಲೋಟಿಂಗ್ ಪ್ಲೇನ್ ಅಂತ. ಸೊ ಅವನೇನು ಮಾಡೋದಂದರೆ, ಈಗ ನಾವು ಈ ಸ್ನೋಲೆಲ್ಲ ಸ್ಕೀ ಮಾಡಬೇಕಾದ್ರೆ ಆ ಸ್ಕೀಸ್ ಯೂಸ್ ಮಾಡ್ತೀವಲ್ಲ, ಆ ಥರ ಒಂದು ಡಿಸೈನ್ ಮಾಡಿ ವೀಲ್ಸನ್ನು ತೆಗೆದು ಸ್ಕೀಸ್ನ ಇಟ್ಟು ನೀರಿನ ಮೇಲೆ ಲ್ಯಾಂಡ್ ಆಗುವಂಥ ಪ್ಲೇನನ್ನು ಡಿಸೈನ್ ಮಾಡ್ದ ಸಿ ಡಾಟ್ ಅಂತ. ಭಾಳ ದೊಡ್ಡ ಯಶಸ್ಸನ್ನು ಅದು ಕಂಡುಕೊಳ್ತು. ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅಂದರೆ ಸಮಸ್ಯೆ ಅದೇ, ಆದರೆ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಕೇಳುವಂಥ ಪ್ರಶ್ನೆಯನ್ನು ಚೇಂಜ್ ಮಾಡಿದ್ರೆ ಕೆಲವೊಮ್ಮೆ ಟಪ್ ಅಂತ ಉತ್ತರ ಸಿಕ್ಬಿಡುತ್ತೆ. ಫಾರ್ ಇನ್ಸ್ಟೆನ್ಸ್, ಮನೆಯಲ್ಲಿ ನನ್ನ ಹೆಂಡತಿ ಅಥವಾ ಗಂಡ ಅಥವಾ ನನ್ನ ಲವರ್ ನನ್ನ ಲವ್ ಮಾಡ್ತಿಲ್ಲ, ಯಾಕೆ ಲವ್ ಮಾಡ್ತಿಲ್ಲ ಅಂತ ಕೇಳೋ ಬದಲು, ನಾನೇ ಗಮನ ಸರಿ ಕೊಡ್ತಾ ಇಲ್ವಾ, ಇನ್ನಷ್ಟು ಗಮನ ನಾನು ಕೊಡ್ಬೋದಾ ಅಂತ ಪ್ರಶ್ನೆನ ಚೇಂಜ್ ಮಾಡಿ ನೋಡಿ, ಉತ್ತರ ಸಿಗ್ಬೋದು.